ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿವಸ ಆಯಿತು ವಿಡಿಯೋ ಮಾಡ್ತಾರೆ, ಇವತ್ತು ಮಾಡೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ನನ್ನ ಕಡೆಯಿಂದ. ಇವತ್ತು ಇಲ್ಲೇ ಮೇಲ್ಪಾಲ್ ರೋಡಲ್ಲಿ ಇಂಥ ಟೀ ಎಸ್ಟೇಟು ಹೋಗಿ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ನೋಡ್ತೀವಿ ವ್ಲಾಗು. ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇದು ಬಾಳೆಂತ ಇರೋದು ಕೊಪ್ಪ ಮೇಲ್ಪಾಲ್ ರೋಡು. ಕೊಪ್ಪಗೆ ಆಗಂತ ಒಂದು ಶಾರ್ಟ್ ಕಟ್ ರೋಡು, 28 ಕಿಲೋಮೀಟರ್ಸ್ ಆಗಂತ. ಸೂಪರ್ ವ್ಯೂ, ಒನ್ ವೇ ರೋಡು. ಒಂದು ರೋಡ್ ಒಂದು ಗಾಡಿ ಕರೆಕ್ಟ್ ಬೇಕು, ಬಸ್ಸಸ್ ಎಲ್ಲ ಕಡಿಮೆ ಬರೋದಿಲ್ಲ. ವ್ಯೂ ಎಲ್ಲ ಸೂಪರ್ ಆಗಿದೆ, ಸೂಪರ್ ಅಂದ್ರೆ ಸೂಪರ್. ಇಲ್ಲಿ ಒಂದು ಇದು ಮೆಡಿಕಲ್ ಕಾಲೇಜ್ ಬೇರೆ ಇದೆ, ಕೋಡಿಕ್ಲತ್ರ. ಸುಮಾರು ವ್ಯೂ ಇದೆ, ನೀವು ವಿಸಿಟ್ ಮಾಡಿ. ಬಾಳೆಂದರಿಂದ ಕೊಪ್ಪ ಹೋಗೋದು ಮೇಲ್ಪಾಲ್ ಅಂದ್ರೆ ನಿಮಗೆ ಸಿಗುತ್ತೆ. ಲೊಕೇಶನ್ ಬೇಕಾದ್ರೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಎಲ್ಲ ನೋಡ್ಕೊಡಿ. ಹಾಗಂತ ಶೇರ್ ಮಾಡಿ, ಸೊ ವಾಚ್ ಮಾಡ್ತೀರಿ ಲೈಫ್. ಇಲ್ಲಿಗೆ ಬಂದಾದ್ಮೇಲೆ ಕುರ್ಕುರೆ, ಇದು ನಮಗೆ ಕುರ್ಕುರೆ ತೊಗೊಂಡಿದೆ. ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. 5 ತೊಗೊಂಡಿದ್ದೀವಿ. ಸೊ ಹೋಗೋಣ ಕಾರಲ್ಲಿ. ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೂಪರ್ ಆಗಿದೆ ಮಾತ್ರ. ಊಟಿದು ಸೆಕೆಂಡ್ ಊಟಿ ಅಂತೀವಿ. ನೋಡೋಕ್ಕೆ ಸೀನ್ ನೋಡಿ. ಇದು ಟೀ ಅಂತೆ. ಇದು ಲೆವೆಲ್ ಆಗಿ ಕಟ್ ಮಾಡ್ತಿರ್ತಾರೆ. ಇದು ಜೈಪುರ ಹತ್ರ ಇದೆ. ನಾವು ಬಂದಿರೋದು ಕೊಪ್ಪ ಮೇಲ್ಪಾಲು. ಆ ಕಡೆ ಸೈಡ್ ಬಿಡಲ್ಲ ಅಂತ ಈ ಕಡೆ ಬಂದಿದ್ದೀವಿ. ಅದಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಸೊ ಬಿಡಲ್ಲ. ಇದು ಮಾಡಿದ್ದೆ ಒಂಥರ ವ್ಯೂವಿಗೋಸ್ಕರ. ಸೂಪರ್ ಆಗಿದೆ ಮಾತ್ರ. ವಿಸಿಟ್ ಮಾಡಿ ನೀವು. ಮತ್ತು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗಂತಹ ನೋಡಿ. ಸೂಪರ್ ಇದೆ ಮಾತ್ರ. ಇಲ್ಲಿ ಒಟ್ರಾಶಿ ಬರಬಾರ್ದು ಅಂತ ಹೇಳಿದ್ದಾರೆ. ವಜಿ ಕರೆಕ್ಟು ಇವ್ನು ಸೈಡು ಚಾ. ಇದು ಸೀನು. ಟ್ರಕ್ಕಿಂಗ್ ಮಾಡಬೇಕು. ವಿತೌಟ್ ಟ್ರಕ್ಕಿಂಗ್ ನೋ ಸಕ್ಸಸ್. ಟ್ರಕ್ಕಿಂಗ್ ಇಸ್ ದ ಮೇನ್. ಎಲ್ಲೂ ಲಾಸ್ಟ್ ಟೈಮ್ ಬಸ್ಸಿಗಟ್ಟು ಹೋಗಿದ್ವಿ, ಅಲ್ಲೂ ಟ್ರಕ್ಕಿಂಗು, ಇಲ್ಲೂ ಟ್ರಕ್ಕಿಂಗ್. ಜಸ್ಟು ಅಲ್ಲಿ ಕೆಳಗಿಂದ ಮೇಲೆ ಬಂದಿದ್ದು ಫುಲ್ ಸುಸ್ತಾಗ್ಬಿಡ್ತು. ಸೊ ಮೇಲೆ ಹೋಗೋಣ ಇನ್ನು. ಸೊ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಮಳೆ ಬರೋ ಸಾಧ್ಯತೆ ಇದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಒಂದ್ಸತಿ ಟೀ ಸ್ಟೇಟ್ ಅಂತ ಒಂದಿರುತ್ತೆ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಫ್ರೆಂಡ್ಸಿಗೆ ಹೇಳ್ತಿದ್ದೆ. ಮಚ್ಚ ಬೈಕಲ್ಲಿ ಹೋಗಬೇಕು ಅಂತ. ಅವ್ರದ್ದು ಹೋಗೋಣ ಅಂತ ಹೇಳ್ತಿದ್ರು. ಸೊ ಇವತ್ತು ಇನ್ನೋವಾದಲ್ಲಿ ಬಂದಿದ್ದೀವಿ. ಮಜಾನೇ ಬಂತು ಗಾಡಿಯಲ್ಲಿ. ಸೂಪರ್ ಆಗಿತ್ತು. ಏನು ಹೇಳೋದು ಎಕ್ಸ್ಪೀರಿಯನ್ಸು. ಸೊ ಇಲ್ಲಿ ಫಾಲ್ಸ್ ಅಂತ ಒಂದು ಚಿಕ್ಕ ಫಾಲ್ಸ್ ಸಿಗುತ್ತೆ, ಅದು ನಿಮಗೆ ತೋರಿಸ್ತೀನಿ ನಾನು. ಸೊ ನಾ ಮೈಕೇನು ಹಾಕ್ತಿಲ್ಲ ಸದ್ಯಕ್ಕೆ, ಹಾಕೋಣ ಅಂದರೆ ಮೈಕ್ ಇದೆ. ಬಟ್ ನಾ ಮಾಡ್ತಿದ್ದು ಐಫೋನಲ್ಲಿ ಮಾಡ್ತಿರೋದು ವಿಡಿಯೋ. ಬಿಕಾಸ್ ಗೋಪ್ರೋ ನಾನು ಮಾಡೋದಂತಿದ್ದೆ, ಗೋಪ್ರೋದಲ್ಲಿ ಚಾರ್ಜ್ ಇರಲಿಲ್ಲ. ಸೊ ನೋಡಿ, ವಿತೌಟ್ ಫೈಸು ನಮ್ಮದು ಒಂದು 5 ಫ್ರೆಂಡ್ಸ್ ಇದ್ದೀವಿ. ವಿತೌಟ್ ಅವ್ರು ಬಿಟ್ಟು ನಾ ಬರೋದಿಲ್ಲ. ಎಲ್ಲಿದ್ರು ಇವನಂದ್ರು ನಮ್ದು ಎಲ್ಲಿದ್ರು ಬರ್ತಾನೆ ಇರ್ತಾನೆ. ಎಲ್ಲಿದ್ರು ನಾನು ಒಟ್ಟಿಗೆ ಹೋಗೋದು ಇವನ ಜೊತೆ. ನನ್ನ ಸಪೋರ್ಟರೇ ಇವನು. ಮಾರು ಮೇಲೆ ಬಂದಾಯಿತು. ಸುಸ್ತಾಗ್ಬಿಡ್ತು. ಸುಸ್ತಾಗಿ ಏನು ಹೇಳ್ತೀರಾ? ಹೆಂಗಿದೆ ವ್ಲಾಗು ನೋಡಿ, ಕಮೆಂಟ್ ಮಾಡ್ತೀರಿ ನೋಡಿ. ಸುಮಾರು ಮೇಲೆ ಬಂದಿದ್ದೀವಿ. ಇನ್ನು ಮೇಲೆ ದಿವಸ ಹತ್ತಕ್ಕೆ ಆಗ್ತಿಲ್ಲ. ಒಂದಿವ್ಸ ನೋಡಿ ಹೆಂಗಿದೆ, ಫುಲ್ ಡೌನು. ಇನ್ನೂ ಮೇಲೆ ಹೋಗಿದೆ. ಇಷ್ಟೇ ಸಾಕಂತ ಅನ್ಕೊತೀನಿ ನಾನು. ಇನ್ನು ಮೇಲೆ ಹೋಗಿ ಇಳಿಯೋದು ಕಷ್ಟ ಆಗುತ್ತೆ. ಈ ಕಡೆ ಹೋಗೋಣ, ಈ ಕಡೆ ನೋಡೋಣ. ಬೇರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಹಾಗೇನು ತರೋಕ್ಕಿಲ್ಲ ಒಳಗಡೆ. ಸೂಪರ್ ಆಗಿನೇ ಇದೆ ಮಾತ್ರ. ಈಗ ಬ್ಲಾಗ್ ಮಾಡಿದ್ದೀನಿ, ಥಂಬ್ನೇಲಿಗೋಸ್ಕರ ಒಂದು 50 ಫೋಟೋ ತೆಗಿಬೇಕಾಗುತ್ತೆ. ಸೊ ನೋಡ್ತಾ ಇರಿ ಬ್ಲಾಗು ಹೇಗಿದೆ. ಮತ್ತು ಇವತ್ತು ನಮ್ಮ ಬಾಳೆನೂರಲ್ಲಿ ಕೆಸರು ಗದ್ದೆ ಅಂತ ಇದೆ, ಅಲ್ಲೂ ಹೋಗೋಣ, ಅಲ್ಲೂ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಕೆಸರು ಗದ್ದೆ. ಕೆಸರು ಗದ್ದೆ ಅಂದರೆ ರೈತರು ಕೆಸರಲ್ಲಿ ಗದ್ದೆ ಇರುತ್ತಲ್ಲ, ಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ಟಗೋಫರ್, ವಾಲಿಬಾಲ್ ಅವೇ ಆಟ ಆಡ್ಸೋದು. ಸೊ ನೋಡಿ ವ್ಯೂ ಹೆಂಗಿದೆ.
ಆಯಿತು. ಸೊ ಬಂದು ನಾವು ಅರ್ಧ ಗಂಟೆ ಆಯಿತು, ಆಲ್ಮೋಸ್ಟು ಅರ್ಧ ಗಂಟೆಯಿಂದ ಇದ್ದೀವಿ. ಈಗ ಆಯಿತು, ಅರ್ಧ ಗಂಟೆ ಆಯಿತು. ನೋಡಿದ್ವಿ, ಸುಮಾರು ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಫೋಟೋಸ್ ನೋಡಿ 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 ಇಲ್ಲಿ ಜಿಗಣೆ 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 ಇದು ನಮಗೆ ಕಚ್ಚಿದಿ ಕಾಲಿಗೆಲ್ಲ. ಫೋಟೋಸ್ ನೋಡಿ ಗೈಸ್, ಫೋಟೋಸ್ ಫೋಟೋಸ್ ಫೋಟೋಸ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬ್ಲಾಗ್ ಇನ್ ಕನ್ನಡ. ಹೆಂಗಿದೆ ನೋಡಿ. ಆಯಿತು, ಬ್ಲಾಗ್ ಶೂಟ್ ಮಾಡಿ ಸೊ ಕಂಪ್ಲೀಟ್ ಎಂಜಾಯ್ ಮಾಡಾಯಿತು. ಸುಮಾರು ಫೋಟೋಸ್ ಅಂತೂ ಗಾಯ್ ಸೂಪರ್ ಆಗೇನಾಯಿತು. ಫೋಟೋಸ್ ಅಂತೂ ಹೇಳೋದೇ ಬೇಡ, ಸೂಪರ್ ಅಂದರೆ ಸೂಪರ್. ಸೊ ಬ್ಲಾಗ್ ಹೆಂಗಿದೆ ನೋಡಿ, ಎಂಜಾಯ್ಮೆಂಟ್ ಇದೆಯಾ ನಿಮಗೂ? ನಮಗಂತೂ ಸುಮಾರು ಎಂಜಾಯ್ಮೆಂಟ್ ಆಯಿತು, ಸಖತ್ ಅಂದರೆ ಸಖತ್ ಎಂಜಾಯ್ಮೆಂಟ್. ನಿಮಗೇನಿದೆ ಕಮೆಂಟಲ್ಲಿ ಕೊಡಿ, ಶೇರ್ ಮಾಡಿ. ಸೊ ಈಗ ಬಾಳೆನೂರು ಅಲ್ಲಿ 2-3 ಫಾಲ್ಸ್ ನೋಡಿದ್ವಿ ನಾವು ಆನ್ ದ ವೇ ಅಲ್ಲಿ ಹೋಗಿ ನೋಡೋಣ. ಚಿಕ್ಕ ಚಿಕ್ಕ ಫಾಲ್ಸು, ಸಂಡೇ ಫಾಲ್ಸು, ಆದರೆ ಸೂಪರು. ಇದು ಬೇರೆ ಮಾನ್ಸೂನಲ್ಲಿ ಬರೋದು ಹೇಳೋದೇ ಬೇಡ ಗೈಸ್. ಹೆಂಗಿದೆ ನೋಡಿ ನೀವು, ಎಂಜಾಯ್ ಅಂದರೆ ಎಂಜಾಯ್. ಫ್ರೆಂಡ್ಸಲ್ಲೆಲ್ಲ ಎಂಜಾಯ್ ಮಾಡೋದು ಸೀನೇ ಬೇರೆ ಗೈಸ್. ನೋಡಿ ಹೆಂಗಿದೆ ಹಿಂದ್ಗಡೆ ಎಲ್ಲ. ಇದೆಲ್ಲ ಸುಮಾರು ನಾನು ಲಾಸ್ಟ್ ಹಿಂದಿಯಲ್ಲಿ ಮಾಡ್ತಿದ್ದೆ, ಈಗ ಕನ್ನಡಲ್ಲಿ ಮಾಡಿದ್ದೀನಿ. ಹೆಂಗಿದೆ ನೋಡಿ ನೀವು. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಗೈಸ್. So